ಇತ್ತೀಚೆಗೆ ದೊಡ್ಡ ಮನೆಯಲ್ಲಿ ಒಂದು ಪ್ರಕರಣ ನಡೀತು, ಡಿವೋರ್ಸ್ ಪ್ರಕರಣ. ಸೊ ನೀವು ಹತ್ರದಿಂದ ನೋಡಿದ್ದೀರಿ ಆ ಫ್ಯಾಮಿಲಿನ, ಆ ಬಗ್ಗೆ ಹೇಳೋದಾದರೆ. ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ಪೇ ಮುರಿದೋಗುತ್ತೆ, ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ಪೇ ಮುರಿದೋಗುತ್ತೆ. ಸೊ ಗಂಡ ಹೆಂಡತಿ ಮುರಿದೋಗಿರೋದು ಈಗ ಆಧುನಿಕ ಜಗತ್ತಲ್ಲಿ, ಈ ಮಾಡರ್ನ್ ವರ್ಲ್ಡಲ್ಲಿ ವ್ಯಾಲ್ಯೂ ಸಿಸ್ಟಮ್ ಕಮ್ಮಿ ಆಗಿಬಿಟ್ಟಿದೆ. ಮದುವೆನೂ ಜೋಕ್ ಆಗಿದೆ, ಡೈವರ್ಸು ಇನ್ನೂ ಜೋಕ್ ಆಗಿಬಿಟ್ಟಿದೆ. ನೀವು 1980s ಮತ್ತು 1990s ಕಾನ್ಸೆಪ್ಟಲ್ಲಿ ಫ್ಯಾಮಿಲಿ ಕೋರ್ಟ್ ಅನ್ನೋದೇ ಇರಲಿಲ್ಲ, ಡೈವರ್ಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಈಗ ದಿನಕ್ಕೆ 300 ಡೈವರ್ಸ್ ಆಗ್ತಾ ಇದೆ. ನಾನು ಈ ವಿಷಯದಲ್ಲಿ ಹೆಚ್ಚು ಯಾಕೆ ಮಾತಾಡೋದು, ಅದೊಂದು ಪರ್ಸ್ನಲ್ ಪ್ರೈವೇಟ್ ಆಗಿರೋ ವಿಷಯ. ಆಪಾದನೆಗಳು ಎರಡು ಕಡೆನೂ ಇದೆ, ಆ ಕಡೆನೂ ಇದೆ, ಈ ಕಡೆನೂ ಇದೆ ಅಂತ. ಬಟ್ ನಾನು ಗಂಡಸರ ಪರವಾಗಿರೋದ್ರಿಂದ ನಾನು ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗನ ಪರವಾಗಿ ನಿಂತ್ಕೊತೀನಿ. ಎಸ್, ಓಕೆ, ಇದು ನಿಮ್ಮ ನಿಲುವು ಇದು. ಹೌದು. ಸೊ